ಎಲ್ಲ ಜೋಡಿಗಳಿಗೆ ಮದುವೆ ದಿಬ್ಬಣದ ಉತ್ಸವಕ್ಕೆ ಸ್ವಾಗತ ಸುಸ್ವಾಗತ. ಅಲ್ಲ, ಇಷ್ಟು ಜೋಡಿಗಳು ಅಷ್ಟು ಮುದ್ದಾಗಿ ರೆಡಿಯಾಗಿ ಬಂದಿದ್ದಾರೆ. ಬೀಗ್ರನ್ ಕೇಳ್ಬೇಕು ತಾನೆ, ಎಲ್ರು ಹೇಗ್ ಕಾಣಿಸ್ತಾ ಇದ್ದಾರೆ, ಹೇಗಿದೆ ಇದು ಈ ಒಂದು ಉತ್ಸವ ಅಂತ. ಪ್ರೇಮ್ ಅವರೇ ಹೇಳಿ. ಅದ್ ನಂಗೆ ನಾರ್ಮಲ್ ಆಗಿ ಕೇಳ್ಬೇಕಲ್ಲ. ಪ್ರೇಮ್ ಅವರೇ ಹೇಳಿ ಅನ್ಬೋದು. ಅವಾಗ ನಾನು ಹೆಂಗೆ ಆನ್ಸರ್ ಕೊಡ್ತೀನಿ ಗೊತ್ತಾ? ಬೇಬಿ ನೀನ್ ಕೇಳು, ಅವನ ತರ ಕೇಳು. ಪ್ರೇಮ್ ಸರ್ ಹೇಳಿ ಸರ್, ಎಲ್ರು ಹೆಂಗ್ ಕಾಣ್ತಿದಾರೆ ಹೇಳಿ ಸರ್. ಹೇಳ್ತೀನಿ ರೀ, ಸ್ವಲ್ಪ ಬಂದು ಇವಾಗ ತಾನೆ ಕುತ್ಕೊಂಡಿದ್ದೀರಾ, ನೀರ್ ತಗೊಂಬನ್ರ ಹಿಂಗೆ ಹೇಳ್ತಾರೆ. ಅಲ್ಲ, ಈ ತರ ಈ ಒಂದು ವಯ್ಯಾರವಾಗ ಅದೇನಂತಾರ ಅದಕ್ಕೆ ವಯ್ಯಾರ ಅನ್ನೋದಕ್ಕೆ ಶೃಂಗಾರಮಯವಾಗಿ. ಪ್ರೇಮ್ ಅವರೇ ಹೇಳಿ. ಹೇಗ್ ಕಾಣ್ತಾ ಇದಾರೆ ನಮ್ಮ ಎಲ್ಲಾ ಜೋಡಿಗಳು? ಅವ್ರು ಮದುವೆ ಆಗಿದ್ದ ದಿನ ಎಷ್ಟು ಚೆನ್ನಾಗಿದ್ರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇವತ್ತು ಮಾತ್ರ ಇವತ್ತೇ ಮದುವೆ ಆಗ್ತಾ ಇದ್ದಾರೇನೋ ಅನ್ನೋ ರೇಂಜ್ಗೆ ಅದ್ಭುತವಾಗಿದ್ದಾರೆ ಎಲ್ಲ. ಮಾಲ್ವಿಕಾ ಅಮ್ಮ, ಇಲ್ಲಿ ಮದುವೆ ಆಗಿ ಸುಮಾರು 3 ದಶಕಗಳಾದವರು ಇದ್ದಾರೆ, ಮದುವೆ ಆಗಿ 3 ತಿಂಗಳಾದವರು ಇದ್ದಾರೆ. ಆದ್ರೆ ನೋಡೋಕ್ ಮಾತ್ರ ಎಲ್ರು ಒಂದೇ ಸಮ, ಈಗಷ್ಟೇ ಮದುವೆ ಆಗ್ತಾ ಇರೋ ಗಂಡು ಹೆಣ್ಣು ಹಾಗೆ ಎಲ್ರು ರೆಡಿಯಾಗಿ ಬಂದಿದ್ದಾರೆ. ಇವರೆಲ್ಲರ ಮದುವೆಯ ಸಂಭ್ರಮವನ್ನ ನೋಡೋಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ರಾಜೇಶ್ ಸರ್, ಯಾರ ಮದುವೆಗೂ ನಾನು ಪರ್ಸನಲಿ ಹೋಗಿಲ್ಲ, ಹಾಗಾಗಿ ಇವತ್ತು ಇವರ ಮದುವೆನ ಕಣ್ಣು ತುಂಬಿಕೊಳ್ಳೋ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲರೂ. ಆ ಮಂಟಪ, ಈ ಮಧುಮಗ ಅದ್ಭುತ. ನಡೀಲಿ. ಒಂದು ನಿಮಿಷ. ಛಾಯಾ ಅವರೇ ಹೇಗ್ ಕಾಣಿಸ್ತಾ ಇದ್ದಾರೆ ಈ ಜೋಡಿಗಳು? ನಾಯಿಂಡಳ್ಳಿ ಸರಿಯಾಗಿ ಬರ್ಲಿಲ್ವಾ? ನೀನ್ ತೋರಿಸ್ಬೇಕು ಅದೇ ತರ. ಯಾರು? ಛಾಯಾ ಅವ್ರನ್ನ ಕೇಳ. ಛಾಯಾ ಅವ್ರಿಗೆ. ಛಾಯಾ ಅವ್ರೆ ಹೇಗ್ ಕಾಣಿಸ್ತಾ ಇದಾರೆ ಎಲ್ರು? ಇಷ್ಟು ಸಿಂಪಲ್ ಆಗಿ ಹೇಳಿದ್ರು ಆಯ್ತಿತ್ತಾ? ಎಲ್ಲಾ ಜೋಡಿಗಳು ತುಂಬಾ ಮುದ್ದಾಗಿ ಕಾಣ್ತಿದ್ದೀರಾ. ನಿಜವಾಗ್ಲೂ ನಿಮ್ಮೆಲ್ಲರನ್ನು ಒಟ್ಟಿಗೆ ನೋಡಿದಾಗ ಈ ಸ್ಟೇಜ್ಗೆ, ಈ ವೇದಿಕೆ ಕಳೆ ಬಂದಿದೆ. ಅಂಡ್ ಹೇಳೋದಕ್ಕಿಂತ ದುಷಿ ಆಗದೆ ಇರಲಿ ಯಾರಿಗೂ. ಗಾಡ್ ಬ್ಲೆಸ್ ಯು ಆಲ್ ದಿ ಬೆಸ್ಟ್. 10 ಜೋಡಿಗಳು ವೇದಿಕೆ ಮೇಲೆ ಬಂದಾಯ್ತು. ಸೊ ಇವತ್ತು ನಮ್ಮ ಮದುವೆ ದಿನ, ಅಂದ್ರೆ ಜೋಡಿಗಳ ಮದುವೆ ದಿನದ ಅದ್ದೂರಿಯ ಕ್ಷಣಗಳನ್ನ ಈ ವೇದಿಕೆ ಮೇಲೆ ಸಂಭ್ರಮಿಸುವಂತ ಸಮಯ. ಮತ್ತೊಮ್ಮೆ ಎಲ್ಲಾ ಜೋಡಿಗಳಿಗೂ ಮದುವೆ ದಿಬ್ಬಣದ ಉತ್ಸವಕ್ಕೆ ಸ್ವಾಗತ ಸುಸ್ವಾಗತ. ಮೊದಲು ರುದ್ರ ಅವರ ಮಾವನ ಹತ್ರ ನಾವು ಮಾತಾಡ್ಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ಅಳಿಯನ ಬಗ್ಗೆ, ಮಗಳ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಸರ್? ಇಲ್ಲ, ರುದ್ರೇಶ್ನ ನಾನು ಅಳಿನಾಗಿ ಪಡಿಲಿಕ್ಕೆ ತುಂಬಾ ಪುಣ್ಯ ಮಾಡಿದೆ ಅನ್ಸುತ್ತೆ. ನಾವು ಹುಡುಕಿದ್ರು ಅಂತ ಹುಡುಗ ಸಿಗ್ತಾ ಇರ್ಲಿಲ್ಲ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ನನ್ನ ಮಗಳಿಗೆ ಅವ್ರ ಅತ್ತೆ ಮಾವ ಒಳ್ಳೆ ಜನ ಸಿಕ್ಕಿರೋದ್ರಿಂದ ನನಗೆ ಬಹಳ ಸಂತೋಷ ಆಗಿದೆ, ಬಹಳ ಖುಷಿಯಾಗಿದ್ದೀನಿ. ಅವರು ಖುಷಿಯಾಗಿರ್ಬೇಕು, ಮುಂದೆನೂ ತುಂಬಾ ಖುಷಿಯಾಗಿ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ಕೊತೀನಿ. ಅಷ್ಟೇ. ವೆರಿ ನೈಸ್. ಓಕೆ, ರುದ್ರ ಮಾಸ್ಟರ್ ಅವರ ತಂದೆ ತಾಯಿ ಹತ್ರ ಮಾತಾಡೋಣ. ಅಮ್ಮ, ನಿಮ್ಮ ಮಾತುಗಳು.